ಇನ್ನು ಯಾವುದೇ ಧರ್ಮ ಪ್ರೀತಿ ಮಾಡೋದನ್ನ ಹೇಳುತ್ತೆ ಹೊರತು ದ್ವೇಷ ಮಾಡೋದನ್ನ ಹೇಳೋದಿಲ್ಲ. ನಾರಾಯಣ ಗುರುಗಳು ಜಾತ್ಯತೀತ ಆದರ್ಶ ವ್ಯಕ್ತಿ. ಒಂದು ಜಾತಿ, ಒಂದು ಮತ, ಒಬ್ಬ ದೇವರು. ಈ ತತ್ವವನ್ನ ನಾರಾಯಣ ಗುರುಗಳು ಸಾರಿದ್ರು. ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಸಿಎಂ ಮಾತನಾಡಿದ್ದಾರೆ. ನಾರಾಯಣ ಗುರುಗಳು ಶಿವನ ದೇವಾಲಯವನ್ನ ಕೇರಳದಲ್ಲಿ ಸ್ಥಾಪನೆ ಮಾಡ್ತಾರೆ. ಕೆಲವರು ಶಿವನ ದೇವಾಲಯ ಮಾಡಲಿಕ್ಕೆ ಅಸ್ಪೃಶ್ಯನಿಂದ ಮಾಡಬಾರದು ಅಂತಕ್ಕಂಥ ಕುಹುಕವಾದಂಥ ಮಾತುಗಳನ್ನು ಹೇಳ್ತಾರೆ. ಆಗ ನಾರಾಯಣ ಗುರುಗಳು ಹೇಳ್ತಾರೆ, ನಿಮ್ಮ ಶಿವನನ್ನ ನಾನು ಸ್ಥಾಪನೆ ಮಾಡಿಲ್ಲ, ನಮ್ಮ ಶಿವನನ್ನ ಸ್ಥಾಪನೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳುತ್ತಾರೆ. ನಿಮ್ಮ ಶಿವನನ್ನ ಮಾಡಿಲ್ಲ, ನಮ್ಮ ಶಿವನನ್ನ ಮಾಡಿದ್ದೇವೆ. ಅದಕ್ಕೋಸ್ಕರನೇ ನೀವು ಯಾರೇ ಅವರ ದೇವಸ್ಥಾನಗಳಿಗೆ ನಿಮ್ಮನ್ನ ಅಸ್ಪೃಶ್ಯರು ಅನ್ನೋ ಕಾರಣಕ್ಕೋಸ್ಕರ ಬಿಡದೆ ಹೋದ್ರೆ, ಪ್ರವೇಶ ಮಾಡದೆ ಹೋದ್ರೆ, ಪ್ರವೇಶ ನಿಷೇಧ ಮಾಡಿದ್ರೆ ದಯವಿಟ್ಟು ಅಲ್ಲಿ ದೇವಸ್ಥಾನಗಳಿಗೆ ಹೋಗ್ಬೇಡಿ. ಆ ದೇವಸ್ಥಾನಗಳಿಗೆ ಹೋಗ್ಬೇಡಿ. ನಿಮ್ಮದೇ ಆದಂತ ದೇವಸ್ಥಾನವನ್ನ ಮಾಡ್ಕೊಳ್ಳಿ, ನೀವೇ ಪೂಜಾರಿಗಳಾಗಿ ಅಂತೇಳಿ ಇಡೀ ಸಹಿಷ್ಣುತೆ ಸಹಬಾಳ್ವೆ, ಸಹಿಷ್ಣುತೆ ಸಹಬಾಳ್ವೆ ಎಲ್ಲರಲ್ಲಿ ಬೆಳೀಲಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ, ಯಾವುದೇ ಧರ್ಮ ಪ್ರೀತಿ ಮಾಡದೆ ಹೇಳ್ತದ ಹೊರತು, ಪರಸ್ಪರ ಪ್ರೀತಿ ಮಾಡ್ತದ ಹೇಳ್ತದ ಹೊರತು ದ್ವೇಷ ಮಾಡೋದನ್ನ ಹೇಳೋದಿಲ್ಲ. ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಇವತ್ತು ಜನರನ್ನು ಹೊಡಿತಕ್ಕಂಥ ಕೆಲಸವನ್ನ ಆಗಬಾರದು.